ಹಾಯ್ ಸ್ನೇಹಿತರೆ, ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಒಂದು ಸೂಪರ್ ಕಥೆಯಾಗಿದೆ. ಕಥೆನ ಕೊನೆವರೆಗೂ ನೋಡಿ, ನಿಮಗೆ ಒಂದು ಒಳ್ಳೆಯ ನೀತಿಯನ್ನು ಕೊಡುತ್ತೆ. ಕಥೆನ ಕೊನೆವರೆಗೂ ನೋಡಿ. ಕತೆ ಹೆಸರು ಬಂದ್ಬಿಟ್ಟು ಸಂಚಿನ ಬೇಟೆ ಅಂತ. ತೋಟದಲ್ಲಿ ಒಂದು ಗಂಡು ಹೆಣ್ಣು ಕಪ್ಪೆಗಳು ವಾಸ ಆಗಿರ್ತವೆ. ಒಂದಿನ ಆಸರೆಗೆ ಬಂದ ಚೇಳು ಇವರನ್ನು ಕಂಡು ಮಾತನಾಡಿಸಿ ಸ್ನೇಹ ಸಂಪಾದಿಸಿಕೊಂಡಿತು. ಹೀಗೆ ದಿನಗಳು ಕಳೆದವು. ಚೇಳು ಅದರ ಸ್ವಭಾವ ಗಮನಿಸಿ, ಯಾವಾಗಲೂ ನಿಮ್ಮದೇ ಲೋಕದಲ್ಲಿರ್ತಿರಲ್ಲ, ಹೊರ ಜಗತ್ತಿನ ಪರಿಚಯ ನಿಮಗೆ ಬೇಡ್ವಾ ಎಂದು ದೊಡ್ಡಸ್ತಿಕೆ ಏರ್ಪಡಿಸುತ್ತೆ. ಹೊರ ಜಗತ್ತಿನಲ್ಲಿ ಅಪಾಯ ಜಾಸ್ತಿ ಅಲ್ವಾ, ಅದಕ್ಕೆ ಯಾರನ್ನೂ ಪರಿಚಯ ಮಾಡಿಕೊಳ್ಳಲು ಹೋಗಿಲ್ಲ ಎಂದು ಗಂಡು ಕಪ್ಪೆ ಹೇಳುತ್ತೆ. ಜ್ಞಾನ ಲೋಕವೇ ಬೇಡ ಅಂದರೆ ಹೇಗೆ? ನಮ್ಮ ಗುರುಗಳು ಇಲ್ಲಿಯೇ ಹುತ್ತದಲ್ಲಿದ್ದಾರೆ, ಕರೆದುಕೊಂಡು ಬರ್ಲಾ, ಒಮ್ಮೆ ಭೇಟಿ ಮಾಡಿ ನೋಡಿ ಎಂದು ಹೇಳಿತು ಚೇಳು. ಹುತ್ತ ಅಂತೀರಾ, ಅದರಿಂದ ನಮಗೇನು ಅಪಾಯ ಆಗಲ್ವಾ ಅಂತ ಕೇಳತ್ತೆ ಗಂಡು ಕಪ್ಪೆ. ನೆರೆಹೊರೆಯವರು ಅಂದ್ರೆ ಪರಿಚಯ ಇರ್ಬೇಕಲ್ವಾ ಎಂದು ಚೇಳು ಮುಗುಳ್ನಕ್ಕಿತು. ಸಾಯಂಕಾಲದ ಸಮಯ, ಜನರು ಓಡಾಟವಿರಲ್ಲ. ಚೇಳು ಹಾವಿನ ಜೊತೆ ಕಪ್ಪೆಯ ತೋಟಕ್ಕೆ ಬಂದಿತು. ಗಂಡು ಕಪ್ಪೆ ಹಸಿದ ಹಾವಿಗೆ ಎದುರುಗೊಂಡಿತು. ಅದರ ಹೆಡೆ ನೋಡಿ ಚೂರು ಅಳುಕಿತು. ಓ, ಇವರೇನಾ ನಿಮ್ಮ ಗುರುಗಳು ಅಬ್ಬಾ ಎಂದು ತಲೆ ತಗ್ಗಿಸಿತು. ಹಾವಿನ ಬಾಯಿಯಲ್ಲಿ ನೀರೊರೆಯಿತು. ತಡ ಮಾಡದೇನೆ ಬೇಟೆ ಇಲ್ಲವಾಯಿತು ಎಂದುಕೊಂಡ ಅಭ್ಯಾಸ ಬಲದಂತೆ ಕೂಡಲೇ ಕಪ್ಪೆಯನ್ನು ತನ್ನ ಬಾಯಿಗೆ ಸೆಳೆದುಕೊಂಡು ಬಿಟ್ಟಿತು ಹಾವು. ಗುರುಗಳೇ, ಇದೇನು ಮಾಡಿದಿರಿ ಎಂದು ಚೇಳು ಗಾಬರಿಯಿಂದ ಅಲ್ಲಿಂದ ಪಲಾಯನ ಮಾಡಿತು. ಹೆಣ್ಣು ಕಪ್ಪೆ ಸಂಗತಿಯನ್ನು ಆಹುತಿಯನ್ನು ಕಣ್ಣಾರೆ ಕಂಡರೂ ಏನು ಮಾಡದ ಸ್ಥಿತಿಯಲ್ಲಿ ತಳಮಳಿಸಿತು. ದುಃಖದಲ್ಲಿ ಚಿಂತೆಗೀಡಾಯಿತು. ನೆರೆಹೊರೆಯವರು ಪರಿಚಯವಿರಬೇಕು ಎಂದು ಹೇಳಿದ ದುಷ್ಟ ಚೇಳಿನ ಸ್ನೇಹಕ್ಕೆ ಆಕ್ರೋಶಗೊಂಡು ಪ್ರತೀಕಾರಕ್ಕಾಗಿ ಯೋಚಿಸಿತು. ಭರ್ಜರಿ ಊಟವಾಯಿತು ಎಂದು ಹುತ್ತಕ್ಕೆ ಹಿಂತಿರುಗಿತು. ಹಾವು ಸುಖ ನಿದ್ರೆಯಲ್ಲಿ ಜಾರಿತು. ನೀರ್ಗಾಲುವೆ ದಡದಲ್ಲಿದ್ದ ಮುಂಗುಷಿಯನ್ನು ಪತ್ತೆ ಮಾಡಿ ಹತ್ತಿರಕ್ಕೆ ಬಂದ ಹೆಣ್ಣು ಕಪ್ಪೆ ತನ್ನ ಅಳಲವನ್ನು ತೋಡಿಕೊಂಡಿತು. ಆ ಕೆಲಸ ನನಗಿರಲಿ ಎಂದಿತು ಮುಂಗುಷಿ. ಹುತ್ತಕ್ಕೆ ಕರೆ ತಂದಿತು. ಹೊರಗೆ ಬರುವ ಹಾವಿಗೆ ಸೂಚನೆ ನೀಡಲು ಕಪ್ಪೆ ಪಕ್ಕದಲ್ಲಿಯೇ ಅಡಗಿಕೊಂಡಿತು. ಇನ್ನೊಂದು ಬೇಟೆಗೆ ಹಾವು ಸಾಯಂಕಾಲ ಹೊರಗೆ ಕಾಣಿಸದಂತೆಯೇ ಕಪ್ಪೆ ಒಟ್ಟಾರ್ ಗುಟ್ಟುಗುಟ್ಟಿತು. ಅಡಗಿ ಕುಳಿತಿದ್ದ ಮುಂಗುಷಿ ಹಾವಿನ ಮೇಲೆ ಎರಗಿ ಕುತ್ತಿಗೆಯನ್ನು ಬಲವಾಗಿ ಹಿಡಿದು ಬಿಟ್ಟಿತು. ಅನಿರೀಕ್ಷಿತ ದಾಳಿಗೆ ಹಾವು ವಿಲಿವಿಲಿ ಒದ್ದಾಡತೊಡಗಿತು. ಸಂಚಿನ ಬೇಟೆಯಾದರೆ ನಿನಗೂ ಇಂಥವರು ಇರುತ್ತಾರೆ ಎಂದು ತಿಳಿದುಕೋ ಎಂದು ಕಪ್ಪೆ ಕುಣಿದಾಡಿತು ಮತ್ತು ಸಂತೋಷಪಟ್ಟಿತು. ಮುಂಗುಷಿಗೆ ಕೃತಜ್ಞತೆ ಹೇಳಿ ತನ್ನ ತೋಟಕ್ಕೆ ಕಪ್ಪೆ ಮರಳಿತು. ಸ್ನೇಹಿತರೆ, ಈ ಕಥೆಯ ನೀತಿ ಇಷ್ಟೇ. ದುಷ್ಟರನ್ನು ಕಂಡರೆ ನಾವು ಯಾವಾಗಲೂ ದೂರ ಇರಬೇಕೆನ್ನುವುದೇ ಈ ಒಂದು ಕಥೆಯ ನೀತಿಯಾಗಿದೆ. ನಾವು ದುಷ್ಟರ ಮಾತನ್ನು ಯಾವತ್ತೂ ನಂಬಬಾರದು. ದುಷ್ಟರು ಚೆನ್ನಾಗಿ ಒಳ್ಳೆಯ ಮಾತುಗಳನ್ನು ನಮ್ಮನ್ನು ನಂಬಿಸುವುದಕ್ಕೋಸ್ಕರ ಹೇಳ್ತಾನೆ ಇರ್ತಾರೆ, ಆದರೆ ನಾವು ಅದಕ್ಕೆ ತಲೆ ಕೆಡಿಸ್ಕೋಬಾರದು. ದುಷ್ಟರನ್ನು ಕಂಡರೆ ನಾವು ಯಾವಾಗಲೂ ದೂರವಿರಬೇಕು ಎಂಬುದೇ ಈ ಒಂದು ಕಥೆಯ ನೀತಿಯಾಗಿದೆ. ಕತೆ ಇಷ್ಟ ಆದರೆ ಲೈಕ್ನ ಮಾಡಿ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ.